ಯಾಕೆ ಮದುವೆ ಕೊಡು ಬರ ನೀ ಸುಮ್ಮನೆ ಇಲ್ಲಿ ನನ್ಗೆ ಗೊತ್ತಿಲ್ಲ ನಾನು ಸತ್ತೋಗ್ಲಿಲ್ಲ, ಜೀವಂತ ಇದ್ದೇನೆ. ಆಯ್ತಾ? ಎರಡನೇ ಸನ್ಮಾನ ಸಾಕು ಮಾರ. ಎಂತ ಹೇಳ್ತೀವಿ ಮರ, ಇವತ್ತು ಸೀರೆ ಕಂಡು ಜೀವ ಬಿಡ್ತಾ. ಇನ್ನೂ ತನಕ ಅದೇ ಸೀರೆ, ಅದೇ ಸೀರೆ, ಒಂದೇ ಸೀರೆ. ಸೀರೆ ಉಂಟು ಸನ್ಮಾನದಲ್ಲಿ ಕೇಳಿದ್ರೆ ನಿನ್ನ ಗಾಡಿ ಒಂದೇ ಸೀರೆ ಮನ್ಸಿನಲ್ಲೂ ನಾನು ಎಣಿಸಿರ್ಲಿಲ್ಲ. ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ಅದ್ರಲ್ಲೂ 10,000 ಎಲ್ಲೂ ಹಣ ಕೊಟ್ಟದಿಲ್ಲ ಅವ್ರಿಗೆ. ಹೊಡಿ ಸನ್ಮಾನ ಅಂತ ಹೆಚ್ಚು, ಹಾಗಾಗಿ 10,000 ನಗದುವನ್ನು ಕೊಟ್ಟಿದ್ದಾರೆ. ಒಂದು ಹಾರ ಒಂದು ಶಾರ ಅಲ್ಲ, ಕನಿಷ್ಠ 5,000 ಆಗ್ಲೇ ಇರಲಿ. ಮೊದಲು ನಮ್ಮ ದೇಶಕ್ಕೆ ಬಂದಂತ ಗಂಡಾಂತರವನ್ನ ದೂರ ಮಾಡಿದವರು ಇವರಿಬ್ರು ಗಂಡ ಹೆಂಡತಿ. ಹೌದಾ? ಇವರಿಬ್ರನ್ನ ಹಾಗೆ ಬಿಡಬಾರ್ದು ಅನಿಸ್ತಾ ಉಂಟನೆ. ಹಾಗಲ್ಲ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರನ್ನ ಹಾಗೆ ಬಿಡುದಲ್ಲ. ಒಂದು ಸನ್ಮಾನ, ಅವ್ರಿಗೆ ಸಂತೋಷ ಆಗ್ಬೇಕು, ಒಂದು ಸನ್ಮಾನ ಆಗ್ಬೇಕು. ಸರಿ ಮಾಡ್ತೇನೆ. ನಿಜವಾಗಿ ಇಷ್ಟು ಒಳ್ಳೆ ಕೆಲಸ ಮಾಡೋದು ನಿಮಗೆ ಇದೆ ಎರಡನೇ ಸನ್ಮಾನ. ಸಾಕು ಮಾರ. ಎಂತ ಹೇಳ್ತೀವಿ ಮರ, ಇವತ್ತು ಸೀರೆ ಕಂಡು ಜೀವ ಬಿಡ್ತಾ. ಅದ್ರೊಳಗೆ ಎಂತ ಉಂಟು ಬಿಡಿಸಿ ನೋಡ್ಲಿಕ್ಕೆ. ಬರೀ ಸೀರೆ ಮಾತ್ರ. ಸೀರೆ ಹುಟ್ಟೋರು ಇದ್ರೆ ಇಲ್ಲ. ಎಂತ ಆಯ್ತಾ? ಹೊಸ ಸೀರೆ. ಯಾಕೆ ಮದುವೆ ಕೊಡು ಬರ ನೀ ಸುಮ್ಮನೆ ಇಲ್ಲಿ ಅಲ್ಲಿ ನನ್ಗೆ ಗೊತ್ತಿಲ್ಲ. ನಾನು ಸತ್ತೋಗ್ಲಿಲ್ಲ, ಜೀವಂತ ಇದ್ದೇನೆ. ಆಯ್ತಾ? ಸಿಲು ಕಾಣಿಕೆ ಎಂತ ಪಾಪಿ ಮಗನೇ, ಏನು ಮೊನ್ನೆ ನಿನಗೆ ಯಾರೋ ಕೊಟ್ಟಿದ್ದಾರೆ ಅಂತ ತೆಕ್ಕೊಂಡು ಬಂದು ಹಾಗೆ ಕೊಡ್ತಾ ಇದೆಯಾ? ಇದ್ರಲ್ಲಿ ಉಂಟು ನೋಡು. ಮತ್ತೆ ಬರೀ ಸನ್ಮಾನ ಎಂತಕ್ ಮರ, ಬರೀ ಕೆಲಸ ಏನಾದ್ರೂ ಒದ್ದಿದ್ರು ಮಾತ್ರ ನೋಡ್. ಮತ್ತೆ ಅವ್ರು ಕಲಾವಿದ ಹೌದು, ಕೋಟೆ ರಕ್ಷಕನು ಹೌದು. ಈ ಕಲಾವಿದರ ಸನ್ಮಾನ ಮಾಡುವಾಗ ದಯವಿಟ್ಟು ಬರೀ ಸನ್ಮಾನ ಯಾರು ಮಾಡಬಾರ್ದು. ಗಾಡಿ ಮೇಲೆ ನೇರ್ಸಾಕ್ಲಿಕ್ಕೆ ನಾವು ಪಾಪ ಹೊಟ್ಟೆ ಪಾಡಿ ಈ ಕೆಲಸ ಮಾಡ್ತೀವಿ. ಒಂದು ಹಾರ ಒಂದು ಶಾರ ಅಲ್ಲ, ಕನಿಷ್ಠ 5,000 ಆಗ್ಲೇ ಇರಲಿ. ನನಗೆಲ್ಲ ಸನ್ಮಾನ ಉಂಟೇನಾ? ಗಟ್ಟಿ ಮಾಡ್ಕೊಳ್ತಿದ್ದೆ. ನನಗೆ ಮಾಡ್ತೀವಿ ಜಾಗೃತಿ ಮಾಡ್ತು. ಹಿಂದಿನ ಬೈದು ಅಂತೇಳಿ 1,000 ಹಾಕ್ತಿದ್ರು ಹೊರಗೆ. ಅವ್ರಿಗೆ ಎಷ್ಟು ಮಾತಾಡ್ಮೇಲೆ ಒಂದು 5-6 ಇರ್ಬಹುದಪ್ಪ. 5 ಇಬ್ರು ಸೇರಿ 10 ಉಂಟು. ಹಂಚಿಕೊಳ್ಳಿ, ಒಂದರಲ್ಲೇ ಉಂಟು. ಆಯ್ತಾ? ಯಾಕಂದ್ರೆ ಅಷ್ಟು ಒಳ್ಳೆ ಕೆಲಸ ಮಾಡಿದವರು ಇವರು. ಇಲ್ಲಿ ಬಿಡಿಸ್ಬೇಡಿ, ಒಳಗೋಗಿ ನೋಡಿ. ಯಾವತ್ತು ಗುಟ್ಟಾಗಿ ಬಿಡಿಸ್ಕೊಳ್ಬಾರ್ದು. ಮನೆಗೆ ಹೋಗಿ ನೋಡ್ಬೇಕು. ಹಾಗೆ ಆಯ್ತಾ? ಈಗ ಸನ್ಮಾನಿತರಿಗೆ ಒಂದು 2 ಮಾತಾಡ್ಬೋದು ನೀವು. ಯಾರು ಸನ್ಮಾನಿತರು ಅಲ್ಲ, ಇದಕ್ಕೆ ಹೆಚ್ಚಿಗೆ ಎಲ್ಲ ಇವು ಜನರನ್ನೆಲ್ಲ ಹೊಡೆದ ಎಲ್ಲ ಮಾಡಿದ್ರಲ್ಲ, ಎಲ್ಲ ಇವಳೆ ಅವಳೆ ಮಾತಲ್ಲ ಇದ್ರೆ ಇವತ್ತು ಅವಳಿಗೆ ಒಳ್ಳೆ ಅವಕಾಶ ಕೊಡುವ. ಮಾತಾಡುವಾಗ ನಿನ್ನ ತಾಯ್ನಾಡಿನ ಭಾಷೆಯಲ್ಲೂ ಒಂದು ಭಾಷಣ ಮಾಡಿದ. ಇದು ಕನ್ನಡದಾಗ ಮಾತಾಡ. ಎಲ್ಲರಿಗೂ ಗುರುವಂದನೆಗಳು. ಗುರುವಂದನೆ ಕಾರ್ಯಕ್ರಮವಿದೆ. ಸೇರಿದಂತ ಎಲ್ಲ ಜನರಿಗೆ ನನ್ನ ವಂದನೆಗಳು. ಜನರೇ, ನಾನು ಹುಟ್ಟಿ ಇಷ್ಟು ವರ್ಷ ಆದರೂ ನನ್ನ ಬದುಕಿನಲ್ಲಿ ಇಂತಹದೊಂದು ಸನ್ಮಾನ ಆಗಿದ್ದಿಲ್ಲ. ಆದರೆ ಈ ನಿಮ್ಮ ನಾಡಿಗೆ ಬಂದು ಇಂತಹ ಒಂದು ಕಾರ್ಯವನ್ನು ಮಾಡಿ ಕೋಟೆಯ ಕಳ್ಳಗಿಂಡಿಯಿಂದ ಬಂದಂತಹ ಕಳ್ಳರನ್ನೆಲ್ಲ ಕೊಂದು ಈ ಹೊಸ ಸೀರೆಯಾಗಿ ನನಗೆ ಸನ್ಮಾನ ಮಾಡಿದ್ದಾರೆ. ಏನು ಮಾಡೋಣ ಹೇಳಿ? ಒಬ್ಬ ಗಂಡನನ್ನು ಮದುವೆಯಾಗಿದ್ದೇನೆ, ಇನ್ನೂ ತನಕ ಅದೇ ಸೀರೆ, ಅದೇ ಒಂದೇ ಸೀರೆ. ಸನ್ಮಾನದಲ್ಲಿ ಕೇಳಿದ್ರೆ ನಿನ್ನ ಗಾಡಿ ಒಂದೇ ಸೀರೆ ಅಲ್ಲ, ನನ್ನ ಜೀವನ ಚರಿತ್ರೆ ಹೇಳ್ಬೇಕಲ್ವೇ? ಇನ್ನು ಮಾತಾಡ್ಲಿಕ್ಕೆ ಹೋದ್ರೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಈ ರೀತಿ ಸನ್ಮಾನ ಕೇಳಿದ್ದೇನೆ. ಸನ್ಮಾನ ಆದ ಕೂಡಲೇ ಮುಂದೆ ಹೋಗಿ ನಿಂತುಕೊಳ್ಳೋದು. ನಾನು ಈ ಕ್ಷೇತ್ರಕ್ಕೆ ಬರುವಾಗ
ನನಗೆ ಅವ್ರು ನೆನಪಾಗ್ತದೆ ಅಂತ ಗೋದ್ಕೊಂಡಿರು ಹಾಕಿ ಸಾವಿದ ಮಾರಾಯ. ಹಾ. ಹೌದು. ಅಲ್ಲ ಅವಳು ಪಾಪ ಈಗ ಆಗ್ಲಿಲ್ಲ ಯಾವತ್ತು ಇದೊಂದು ಆಯ್ತಲ್ಲ ಆಸ್ತಂದಲ್ಲಿ. ಇವರ ಕುರಿತಾಗಿ ಹೆಮ್ಮೆಯನ್ನು ಗೊತ್ತಾ? ಹಾ ಎಲ್ಲಿಂದಲೇ ಬಂದವರಾಗಿರಲಿ ಹಾ ಈ ನಾಡಿಗೆ ಬಂದಾಗ ಹಾ. ಈ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕೆನ್ನುವಂತ ಒಂದು ಹಂಬಲ ಉಂಟಲ್ವಾ? ಹೌದೌದು. ಇವರು ಎಲ್ಲವರಿಗೂ ಆದರ್ಶ. ಹೌದೌದು. ನಾವು ಯಾವ ದೇಶದಿಂದ ಬರ್ತೇವೆ ಎಲ್ಲಿಂದ ಬರ್ತೇವೆ ಎನ್ನುವುದು ಪ್ರಧಾನ ಅಲ್ಲ. ಹಾ. ಯಾವ ನಾಡಿನ ನೆಲಕ್ಕೆ ನಾವು ಕಾಲಿಡ್ತೇವೋ ಹಾ. ಆ ಮಣ್ಣಿನ ಋಣವನ್ನ ತೀರಿಸುವುದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯೂ ತಾನು ಹಾತೊರೆಯಬೇಕು. ಖಂಡಿತ ಹೌದು. ಇದು ಇದರ ತಾತ್ಪರ್ಯ. ಒಳ್ಳೆ ಮಾತು, ಒಳ್ಳೆ ಎಲ್ಲಿಂದ ಮಾತು. ಬಂದು ಸೇರ್ಕೊಂಡ್ರು ಹಾ. ನೀರ್ ಕುಡಿಯುವುದೆಲ್ಲಿಂದ ಹತ್ತಿಲ್ ಬಿಟ್ಕೊಳ್ಬೇಕು. ಮಾತೆ ಇಲ್ಲೇ ನೀರ್ ಕುಡ್ಕೊಂಡು ಇಲ್ಲೇ ಅನ್ನ ಊಟ ಮಾಡ್ಕೊಂಡು ಬ್ಯಾಡ ಮಾಡ್ಲಿಕ್ಕೆ ಹೋಗ್ಬಾರ್ದು. ಖಂಡಿತ ಹೌದು. ಹಾ. ನಮ್ಮದು ಒಂದೊಂದು ಮುತ್ತು ಅದು ಮುತ್ತು ಯಾವುದು ಮಾತು. ಮಾತು. ಹಾ. ಈಗ ಎಲ್ಲವರ ಪರವಾಗಿ ಹಾ. ಹೆಂಡತಿ ಪರವಾಗಿ ಹೌದು, ಅವ್ರ ತಂಡದವರ ಪರವಾಗಿ ಹೌದು, ನಾಡಿಗಾಗಿ ಹೌದು, ಹಾ. ಏನೇ ಇದ್ರು ಯಜಮಾನರಲ್ವಾ? ಯಜಮಾನರು. ಒಂದು ಎರಡು ಮಾತು ನೀವು ಆಡ್ಬೇಕು. ಹಾಡು ಹೇಳು. ಸರಿ ಸರಿ ಮಾತಾಡು. ನೀರ್ ಬೇಕಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಭಾರಿ ಸಂತೋಷ ಪಡುವಂಥ ದಿನ ನಾವಿಬ್ರು. ಯಾಕೆಂದ್ರೆ ನಾವು ಇಲ್ಲಿಗೆ ಬಂದು ಈ ರೀತಿ ಸನ್ಮಾನ ಪಡ್ಕೊಳ್ತೇವೆ ಅನ್ನುವಂಥದ್ದು ಕನಸು ಮನಸ್ಸಿನಲ್ಲೂ ನಾನು ಎಣಿಸಿರ್ಲಿಲ್ಲ. ಹಾ. ಇವತ್ತು ಭಾರಿ ಸಂತೋಷ ಆಗ್ತಾ ಇದೆ. ಅದರಲ್ಲೂ 10,000 ಅದೆಲ್ಲೂ ಹಣ ಕೊಟ್ಟದಿಲ್ಲ ಅವ್ರಿಗೆ. ಹಾ. ಹೊಡಿ ಸನ್ಮಾನ ಅಂತ ಹೆಚ್ಚು ಹಾಗಾಗಿ 10,000 ನಗದುವನ್ನು ಕೊಟ್ಟಿದ್ದಾರೆ. ಹಾ. ಭಾರಿ ಸಂತೋಷ. ಹಾ. ಇನ್ನು 10 ದಿವಸ ನಂಗೇನು ತೊಂದರೆ ಇಲ್ಲ, ಹೌದು. ಹತ್ತು ದಿವಸಕ್ಕೆ ಏನ್ ತೊಂದ್ರೆ ಇಲ್ಲ. ಏನು ತೊಂದರೆ ಇಲ್ಲ. ಹಾಗೆ ನೀವು ಇವತ್ತು ಸನ್ಮಾನ ಮಾಡಿ ಹಾಗೆ ಕೈ ಬಿಡಬಾರ್ದು. ಹಾ, ದಿವಸ ಮಾಡ್ತೀರಿ. ಹಾಗಲ್ಲ, ಹಾ. ಇಂಥ ಒಳ್ಳೊಳ್ಳೆ ಕೆಲಸ ಮಾಡಿದಾಗ ಹಾ. ನಮ್ಮನ್ನು ಗುರುತಿಸಿ ಹಾ. ಹಾಗೆ ಹತ್ತತ್ತೇ ಇರಲಿ ಹಾ. ಅಂತ ನಿಮ್ಮಲ್ಲಿ ಬೇಡ್ಕೊಳ್ಳುತ್ತಾ ಹಾ. ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಲ್ಲಿ ಕೇಳಿ, ಈ 10,000 ಉಂಟಲ್ಲ, ಕೆಲವು ಕಲಾವಿದರಿಗೆ ಕೊಡುವುದುಂಟು. ಕಲಾವಿದರಿಗೊಂದು ಕೊಟ್ರೆ ಇದ್ದವು. ಇನ್ಯಾರ್ಯಾರು ಬೇಕಿರುವುದಲ್ಲ ನೀವು ಆಸ್ಥಾನಕ್ಕೆ ಬನ್ನಿ, ಬೇಕಿದ್ರೆ ಪಡೆದುಕೊಳ್ಳಿ. ಅಲ್ಲೆಲ್ಲ ವ್ಯವಸ್ಥೆ ಉಂಟು. ಆಯ್ತು ಸ್ವಾಮಿ, ಆಯ್ತು. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಸೇನಾಧಿಪತಿಗಳು ಹಾಗೆ ಮಾಡ್ತೇವೆ ಅನ್ನೋ ಕಲ್ಪನೆ ಇಲ್ಲ. ಈಗ ಉಂದ್ರ ಬಂದ ಹಾಗೆ ಮಾಡ್ತಾರೆ ಅನ್ನೋಂಥ ಕಲ್ಪನೆ ನನಗೆ ಇಲ್ಲ. ಓ ಏನೇ ಇರ್ಲಿ, ಹಾ. ಸತ್ಯ ತಿಳಿಬೇಕಾ? ಒಮ್ಮೆ ಆದ್ರೂ ಸೇನಾಧಿಪತಿಗೆ ಬಿಸಿ ಮುಟ್ಟಿಸ್ತೇವೆ. ಹೌದು.